ಎದೆವರೆಗೂ ಕೂಡ ನೀರಿದೆ, ತುಂಬಾ ರಶ್ ಇದೆ. ಈ ರಶ್ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ದೇವ್ರು ಹೇಗಿದೆ ಅಂತ ಅವಕಾಶ ಸಿಕ್ತು ಅಂದ್ರೆ ಅಲ್ಲಿನೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ಟಾಪ್ ಮಾಡ್ಕೊ. ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ. ಧರಣಿ ನರಸಿಂಹಸ್ವಾಮಿ ಅಂತಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಹೆಸರಿದೆ. ತುಂಬಾ ಪ್ರಸಿದ್ಧವಾದಂಥ ದೇವಸ್ಥಾನ ಹಾಗೂ ಪುರಾತನವಾದಂಥ ದೇವಸ್ಥಾನವೂ ಕೂಡ ಹೌದು. ಇದು ಹೇಗಿದೆ, ಒಳಗಡೆಗೆ ಯಾವ ದೇವರಿದ್ದಾರೆ ಅಂತ ಹೇಳಿಬಿಟ್ಟು ನಾನು ವಿವರವಾಗಿ ನಿಮಗೆ ತಿಳಿಸ್ತೀನಿ. ಈ ಒಂದು ದೇವಸ್ಥಾನವು ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಬೆಂಗಳೂರಿನಿಂದ ನಾವು ಟ್ರೈನಲ್ಲಿ ಬಂದಾಗ ಇದು 670 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಬೀದರ್ನಿಂದ 5 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ವಿಮಾನ ನಿಲ್ದಾಣದಿಂದ ಅಂದರೆ ಬೀದರ್ ವಿಮಾನ ನಿಲ್ದಾಣದಿಂದ 7 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ ಝರಣಿ ಇದೆ. ಝರಣಿ ನರಸಿಂಹಸ್ವಾಮಿ ಅಂತಲೇ ಇದಕ್ಕೆ ಪ್ರಸಿದ್ಧವಾಗಿದೆ ಹೆಸರು. ಈ ಒಂದು ದೇವಸ್ಥಾನ ಗುಡ್ಡ ಬೆಟ್ಟ ಹಾಗೂ ಕಾಡುಗಳ ಮಧ್ಯದಲ್ಲಿ ಇರುವಂಥ ಈ ಒಂದು ಗುಹಾಂತರ ದೇವಾಲಯ ತುಂಬಾ ವಿಶೇಷವಾಗಿದೆ. ಇದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಹಾಗೆ ಇದರ ಒಳಗಡೆ ಹೋದಾಗ ನಾವು ಅನುಭವಿಸೋವಂಥ ಒಂದು ಅನುಭವ ಏನಿದೆ ಅದು ತುಂಬಾ ರೋಮಾಂಚಕರವಾಗಿರೋ. ಹಾಗಾಗಿ ಯಾರನ್ನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಝರಣಿ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಯಾಕೆ ಪ್ರಸಿದ್ಧಿಯಾಗಿದೆ, ಹೇಗಿದೆ ಹಾಗೂ ಇಲ್ಲಿನ ಒಂದು ಇತಿಹಾಸ ಏನು ಎಲ್ಲದರ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಇದೇ ನೋಡಿ ನರಸಿಂಹಸ್ವಾಮಿಯ ಒಂದು ದೇವಸ್ಥಾನ ಝರಣಿ ನರಸಿಂಹಸ್ವಾಮಿ ಅಂತ. ಇದು ಬಹಳನೇ ಒಂದು ಪುರಾತನವಾದಂಥ ದೇವಸ್ಥಾನ ಆಗಿದೆ. ಒಳಗಡೆ ಸುಮಾರು 300 ಮೀಟ್ರ್ಗಳಷ್ಟು ನಾವು ಸುರಂಗ ಮಾರ್ಗವಾಗಿ ನೀರಿನಲ್ಲಿ ಹೋಗಿ ನರಸಿಂಹಸ್ವಾಮಿಯ ಒಂದು ದರ್ಶನವನ್ನು ಮಾಡಬೇಕಾಗುತ್ತೆ. ನೀರಿನ ಒಳಗಡೆ ಹೋಗೋದಕ್ಕೆ ಭಯ ಪಡುವಂಥರು ಇಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಇಲ್ಲಿ ಬೇಕಾದರೂ ನೀವು ಸ್ನಾನಗಳನ್ನು ಮಾಡಿಕೊಂಡು ಹಾಗೆಯೇ ಅದರ ಎದುರುಗಡೆಗೆ ಹೆಣ್ಣು ಮಕ್ಕಳಿಗೆಲ್ಲನೂ ಕೂಡ ಬಟ್ಟೆಗಳು ಚೇಂಜ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನೆಲ್ಲ ಕೂಡ ಇಲ್ಲಿ ಮಾಡಲಾಗಿದೆ. ಅಲ್ಲಿ ಬಟ್ಟೆಗಳನ್ನ ಚೇಂಜ್ ಮಾಡ್ಕೋಬಹುದು. ಹಾಗೆ ಒಳಗಡೆಗೆ ದೇವಸ್ಥಾನದ ಒಳಗಡೆ ಹೋಗಿ ನಾವು ನೀರಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದು ನಾವು ಈಗ ತೋರಿಸಿದ್ನಲ್ಲ ಅಲ್ಲಿ ನಾವು ಬಟ್ಟೆಗಳನ್ನು ಚೇಂಜ್ ಮಾಡ್ಕೋಬೋದು. ಇನ್ನು ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಲಗೇಜ್ ಇಡೋದಕ್ಕಾಗಲಿ ಅಥವಾ ಟಿಕೆಟ್ ಕೌಂಟರ್ ಆಗಲಿ ಆಮೇಲೆ ಚಪ್ಪಲಿಗಳು ಇಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ. ಹಾಗೆಯೇ ಇಲ್ಲಿ 2 ಲೈನ್ ಇರುತ್ತೆ. ಒಂದು 10 ರೂಪಾಯಿನ ಟಿಕೆಟು, ಹಾಗೆ ಇನ್ನೊಂದು 100 ರೂಪಾಯಿ ಟಿಕೆಟು. 100 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಸುಮಾರು ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ನಾವು ಒಳಗಡೆಗೆ ಹೋಗಿ ನೀರಿನಲ್ಲಿ ದರ್ಶನ ಮಾಡಿಕೊಂಡು ಈಚೆ ಬರೋದಕ್ಕೆ. ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ಹಾಗೆಯೇ ಇಲ್ಲಿ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ ಬಾರ್ಡ್ರ್ ಆಗಿರೋದ್ರಿಂದ ಆ ಕಡೆಯಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಇವರು ಬೆಂಗಳೂರಿನಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಯಾವಾಗ ಬಂದ್ರಿ? ನಾವು ನಿನ್ನೆ ಬೆಳಗ್ಗೆ ಬಂದ್ವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಾ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಏನು ಅನ್ನಿಸ್ತು ನೀರು ಒಳಗಡೆ ಹೋಗ್ಬೇಕಾದ್ರೆ? ಒಂಥರ ಥ್ರಿಲ್ ಆಗಿತ್ತು, ತುಂಬ ಖುಷಿ ಆಯಿತು. ಅಪ್ಪನ ದರ್ಶನ ಚೆನ್ನಾಗಾಯಿತು. ಹೌದಾ, ತುಂಬ ಧನ್ಯವಾದಗಳು ಮೇಡಮ್. ಇಲ್ಲೇ ನೋಡಿ ಮುಖ್ಯ ದ್ವಾರ ಇರೋ ಅಂಥದ್ದು. ಇದ್ರ ಒಳಗಡೆಗೆ ಹೋದಾಗ ನಮಗೆ ಮೊದಲಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದರ್ಶನ ಆಗುತ್ತೆ. ಇಲ್ಲೇ ಹೊರಗಡೆಗೆ ನಾವು ತೆಂಗಿನಕಾಯಿ ಪ್ರಸಾದ ಎಲ್ಲನೂ ಕೂಡ ಇಲ್ಲೇ ನೈವೇದ್ಯ ಮಾಡ್ಬೋದು. ಒಳಗಡೆ ತೆಂಗಿನಕಾಯಿ ನೈವೇದ್ಯ ಏನು ತೊಗೊಂಡು ಹೋಗೋಂಥ ಅವಕಾಶ ಇರೋದಿಲ್ಲ. ಯಾಕೆಂದರೆ ನೀರಲ್ಲಿ ಹೋಗೋ ಕಾರಣದಿಂದ ನಾವು ಇಲ್ಲೇ ತೆಂಗಿನಕಾಯಿನ ಹೊಡ್ಕೊಂಡು ದೇವ್ರಿಗೆ ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಮೊದಲನೇ ಮೆಟ್ಲು ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲಿಂದ ನಾವು ನೀರು ಒಳಗಡೆ ಇಳ್ಕೊಂಡು ಒಳಕ್ಕೆ ಹೋಗಬೇಕಾಗುತ್ತೆ. ಮೊದಲಿಗೆ ನೀರಲ್ಲಿ ಇಳಿಬೇಕಾದ್ರೆ ಒಂದು ಸ್ವಲ್ಪ ಭಯ ಅನಿಸುತ್ತೆ. ನಾವು ಒಳಗೆ ನೀರಲ್ಲಿ ಇಳಿದು ಒಂಚೂರು ದೂರ ಹೋಗೋಷ್ಟರೊಳಗಡೆ ನಮಗೆ ತುಂಬ ಖುಷಿಯಾಗುತ್ತೆ. ಗೋವಿಂದ ಗೋವಿಂದ ಅನ್ನೋ ಒಂದು ನಾಮಾವಳಿಗಳಿಂದ ನಾವು ದೇವರ ಒಂದು ಸ್ಮರಣೆಯನ್ನು ಮಾಡ್ಕೊತ ಒಳಗೆ ಹೋಗ್ತಾ ಇದ್ದಾರೆ. ಅದರ ಅನುಭವನೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಇದು 300 ಮೀಟ್ರ್ಗಳಷ್ಟು ಉದ್ದ ಸುರಂಗದಲ್ಲಿ ಹೋಗಬೇಕು. ಹಾಗೆ ಇಲ್ಲಿ ನೀರು ಬಂದು ಒಂದು 4 ಅಥವಾ 5 ಅಡಿಯಷ್ಟು ನೀರಿರುತ್ತೆ. ಯಾವ ಕಾಲದಲ್ಲೂ ಕೂಡ ಇಲ್ಲಿ ನೀರು ಬತ್ತೋದಿಲ್ಲ. ಅಂದರೆ ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು ಅಥವಾ ಚಳಿಗಾಲ ಆಗಿರ್ಬೋದು.
ಬೇಸಿಗೆನಲ್ಲಿ ಮಾತ್ರ ಒಂದು ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಮಿಕ್ಕೆಲ್ಲ ಟೈಮ್ಗಳಲ್ಲೇನೂ ಕೂಡ ಸೇಮ್ ಇದೇ ಥರ ನೀರಿರುತ್ತೆ. ಜನಸಂದಣಿ ತುಂಬ ಜಾಸ್ತಿ ಇದ್ದಾಗ ನೀರಿನ ಕಲರು ಈ ಥರ ಇರುತ್ತೆ. ಇಲ್ಲ ಬೇರೆ ನೀವು ಬೆಳಗ್ಗೆ ಬೇಗನೆ ಬಂದ್ರಿ ಅಂದರೆ ನೀರು ನಿಮಗೆ ತುಂಬ ತಿಳಿಯಾಗಿ ಕಾಣುತ್ತೆ. ನೀವು ನೋಡಬಹುದು. ಇಲ್ಲಿ ವಾರ ಬಂದು ಶನಿವಾರ ದೇವರ ವಾರ ಆಗಿರೋದ್ರಿಂದ ಶನಿವಾರದ ದಿವಸ ತುಂಬ ರಶ್ ಇರುತ್ತೆ. ನೀವು ರಶ್ ಇಲ್ಲದೆ ಇರೋವಂಥ ಸಮಯದಲ್ಲಿ ಬರಬೇಕು ಅಂತಂತಂದರೆ ಶನಿವಾರ ಬಿಟ್ಟು ಬೇರೆ ವಾರಗಳಲ್ಲಿ ಬಂದಾಗ ನಿಮಗೆ ದರ್ಶನವೂ ಚೆನ್ನಾಗಾಗುತ್ತೆ, ಹಾಗೆ ಜನನೂ ಕೂಡ ಜಾಸ್ತಿ ಇರೋದಿಲ್ಲ ಇಲ್ಲಿ. ಈ ಒಂದು ಸುರಂಗ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಯಾಕೆಂದರೆ ಆಮ್ಲಜನಕದ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಹಾಗೆಯೇ ಬೆಳಕಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೀರು ಕೂಡ ಅಷ್ಟೇ ತುಂಬ ಒಂದು ಶುದ್ಧವಾಗಿದೆ. ಈ ಒಂದು ನೀರಲ್ಲಿ ಸಲಾರ್ ಅನ್ನೋ ಒಂದು ಪ್ರಮಾಣ ಇರೋ ಕಾರಣದಿಂದ ಇದರಲ್ಲಿ ವೈಜ್ಞಾನಿಕವಾದಂಥ ಒಂದು ಅಂಶ ಇದೆ ಅಂತ ಹೇಳ್ತಾರೆ. ಅದರಿಂದ ಚರ್ಮ ರೋಗಗಳಿಗೆ ಇದು ಒಂದು ಔಷಧಿ ಥರ ಇದೆ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ನೀರಲ್ಲಿ ಹೋಗಿ ಬಂದಾಗ ನಮ್ಮ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಅದು ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆಯೇ ಇಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಕೆಲವು ಸಲ ಬಾವಲಿಗಳೆಲ್ಲನೂ ಕೂಡ ಓಡಾಡ್ತಾ ಇರುತ್ತೆ. ಅದನ್ನು ಮೇಲ್ಗಡೆಗೆ ನೀವು ನೋಡ್ಕೋಬಹುದು. ಆದರೆ ಈ ಬಾವಲಿಗಳು ಯಾವತ್ತೂ ಕೂಡ ಯಾರಿಗೂ ಏನೊಂದೂ ಕೂಡ ತೊಂದರೆ ಮಾಡಿಲ್ಲ. ಯಾಕೆಂದರೆ ಸುಮಾರು ವರ್ಷಗಳಿಂದ, ಅಂದರೆ ನಾನು ಚಿಕ್ಕ ಮಗು ಇದ್ದಾಗಿಂದನೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಯಾಕೆಂದರೆ ಇದು ಬೀದರ್ ಊರು, ನಮ್ಮ ಹುಟ್ಟೂರಾಗಿದೆ. ಹಾಗಾಗಿ ನಾವು ತುಂಬ ಸಲ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಆಗಾಗ ಹೋಗ್ತಾ ಇರ್ತೀವಿ. ಅದರಿಂದ ನಮಗೆ ಗೊತ್ತು. ಮೊದಲೆಲ್ಲನೂ ಕೂಡ ಲೈಟ್ ಆಗಲಿ ಅಥವಾ ಆಮ್ಲಜನಕದ ವ್ಯವಸ್ಥೆ ಆಗಲಿ ಇರಲಿಲ್ಲ ನಾನು ಚಿಕ್ಕವಳಿದ್ದಾಗ. ಆವಾಗ ಒಂದು ಡ್ಯೂಟಿಗೆ, ಅಂದರೆ ಒಂದು ದೀಪವನ್ನು ದೊಡ್ಡದಾಗಿ ಹಿಡ್ಕೊಂಡು ಪೂಜಾರಿ ಯಾರಾದರೂ ಒಂದು 8 ಜನಗಳಿಗೆ ಮಾತ್ರ ಒಳಗಡೆಗೆ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸ್ಕೊಂಡು ಹೊರಗೆ ಕರ್ಕೊಂಡು ಬರ್ತಾಯಿದ್ರು. ಇವಾಗ ಆ ಥರ ಎಲ್ಲ ಏನೂ ತೊಂದರೆ ಇಲ್ಲ. ಹಾಗಾಗಿ ಈಗವಾಗ ಸುಮಾರು ಜನಕ್ಕೆ ಒಟ್ಟೊಟ್ಟಿಗೆ ಒಳಗಡೆಗೆ ಬಿಡ್ತಾರೆ. ನನಗನ್ಸಿದ್ದ ಮಟ್ಟಿಗೆ ಹೆಣ್ಮಕ್ಕಳೆಲ್ಲನೂ ಕೂಡ ಸ್ವಲ್ಪ ಚೂಡಿದಾರ ಹಾಕ್ಕೊಂಡು ನೀರಿನ ಒಳಗೆ ಹೋದರೆ ತುಂಬಾ ಒಳ್ಳೆಯದು. ಸೀರೆಗಿಂತನೂ ಚೂಡಿದಾರ ಬೆಸ್ಟು ಅಂತ ಹೇಳಿಬಿಟ್ಟು ನನಗೆ ಅನಿಸುತ್ತೆ. ಇನ್ನು ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಒಂದು ದೇವಸ್ಥಾನ ತುಂಬಾ ದಟ್ಟವಾದಂಥ ಕಾಡಿನಲ್ಲಿ ಇರೋವಂಥದ್ದು. ಇಲ್ಲಿ ಒಬ್ಬ ಜಲಾಸುರನೆಂಬ ರಾಕ್ಷಸ ವಾಸಿಸ್ತಾ ಇದ್ದಂತೆ. ಅವನು ತುಂಬ ಬಲಶಾಲಿಯೂ ಹಾಗೂ ಶಿವಭಕ್ತನೂ ಆಗಿರ್ತಾನೆ. ಅವನು ಈ ಒಂದು ಸುರಂಗವನ್ನು ಕೊರೆದು ಈ ಸುರಂಗದಲ್ಲಿ ಶಿವಲಿಂಗವನ್ನು ಇಟ್ಟು ಶಿವನನ್ನು ಪೂಜಿಸ್ತಾ ಇದ್ದಂತೆ. ಇವನು ತುಂಬಾ ದುಷ್ಟನಾಗಿದ್ದ ಕಾರಣ ಇವನು ಋಷಿ ಮುನಿಗಳಿಗೆ ಹಾಗೆ ಜನಸಾಮಾನ್ಯರಿಗೆ ತೊಂದರೆಗಳನ್ನು ಕೊಡಬೇಕಾದ್ರೆ ಆ ಒಂದು ದೇವರುಗಳೆಲ್ಲನೂ ಕೂಡ ನರಸಿಂಹಸ್ವಾಮಿಗೆ ಮೊರೆ ಹೋಗ್ತಾರೆ. ಆಗ ನರಸಿಂಹಸ್ವಾಮಿ ಪ್ರಕಟನಾಗಿ ಈ ಒಂದು ಜಲಾಸುರನೊಂದಿಗೆ ಯುದ್ಧ ಮಾಡಿಬಿಟ್ಟು ಅವನ ಸಂಹಾರ ಮಾಡೋದಕ್ಕೋಸ್ಕರ ಈ ಒಂದು ಗುಹೆಗೆ ಅಟ್ಟಿಸ್ಕೊಂಡು ಬಂದಾಗ ಅಲ್ಲಿ ಶಿವಲಿಂಗವನ್ನು ನೋಡಿ ಈತನು ಮಹಾಶಿವಭಕ್ತನೆಂದು ತಿಳಿದು ಅವನಿಗೆ ಕೊನೆ ಸಮಯದಲ್ಲಿ, ಅಂದರೆ ಇನ್ನೇನು ಅವನ ಪ್ರಾಣ ಹೋಗೋವಂಥ ಸಮಯದಲ್ಲಿ ನಿನಗೆ ಯಾವ ವರವನ್ನು ಬೇಕು ಕೇಳು ಅಂತ ಕೇಳಿಕೊಂಡಾಗ ಆತ, ಸ್ವಾಮಿ ನನ್ನನ್ನು ಕ್ಷಮಿಸು, ನಾನು ನಿನ್ನ ಪಾದದಡಿಯಲ್ಲಿ ಇರ್ತೀನಿ, ನೀನು ಇಲ್ಲೇ ನೆಲೆಸಬೇಕು ಅಂತ ಆತ ಕೇಳಿಕೊಂಡಾಗ, ಹಾಗೆಯೇ ನಿನ್ನ ಹೆಸರಿನ ಮೊದಲು ನನ್ನ ಹೆಸರು ಬರಬೇಕು, ಆ ಥರ ನಾನು ಅಮರನಾಗಬೇಕು, ವರವನ್ನು ಕೊಡು ಅಂತ ಕೇಳಿದಾಗ ನರಸಿಂಹನು, ಆಯಿತು, ನೀನು ಜಲಾಸುರ ಅನ್ನೋ ಹೆಸರಿನಿಂದ ಮುಕ್ತನಾಗಿ ಕೇವಲ ಜರ ಎಂದು ನೀನು ಪ್ರಸಿದ್ಧನಾಗು. ಇಲ್ಲಿ ನಾನು ನಿನಗೆ ವರವನ್ನು ಕೊಡ್ತೀನಿ. ನೀನು ನೀರಾಗಿ ಹರಿದು ಇಲ್ಲಿ ಜರ ನರಸಿಂಹಸ್ವಾಮಿ ಅನ್ನೋ ಹೆಸರಿನಿಂದ ಮೊದಲಿಗೆ ನಿನ್ನ ಹೆಸರು ಬರುವಂತೆ ನಾನು ಇಲ್ಲಿ ಪ್ರಸಿದ್ಧನಾಗಿ ನೆಲೆಸುತ್ತೇನೆ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ನಾನು ವರವನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟು ನರಸಿಂಹಸ್ವಾಮಿ ಅಲ್ಲಿಯೇ ಒಂದು ಉದ್ಭವ ಮೂರ್ತಿಯಾಗಿ ಪ್ರಕಟವಾಗ್ತಾರೆ. ಆಗ ಆ ನರಸಿಂಹಸ್ವಾಮಿಯ ಅಡಿಯಿಂದ ಈ ಜರನು ಬಂದು ನೀರಾಗಿ ಇಲ್ಲಿ ಹರಿಯುತ್ತಾನೆ. ಈ ನೀರಿನಲ್ಲಿ ಬಂದು ಹೋಗಿ ನರಸಿಂಹಸ್ವಾಮಿಯ ಒಂದು ದರ್ಶನ ಮಾಡಿದಂಥ ಭಕ್ತರೆಲ್ಲರಿಗೂ ಕೂಡ ಅವರ ಇಷ್ಟಾರ್ಥಗಳೆಲ್ಲನೂ ಕೂಡ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದೇ ಈ ಒಂದು ದೇವಸ್ಥಾನದ ಪುರಾಣ ಹಾಗೂ ಕಥೆಗಳು ಕೂಡ. ಇನ್ನೇನು ಸ್ವಲ್ಪ ದೂರದಲ್ಲೇ ದೇವರ ದರ್ಶನ ನಾವು ಮಾಡ್ಬೋದು. ಇಷ್ಟು ನಾನು ನಿಮಗೆ ಹೇಳೋಷ್ಟರಲ್ಲಿ ದೇವಸ್ಥಾನ ಬಂದೇ ಬಿಡ್ತು ನೋಡಿ. ಇಲ್ಲೇನೇ ಗರ್ಭಗುಡಿ ಒಳಗಡೆಗೆ ಉದ್ಭವ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಇರೋವಂಥದ್ದು.
ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾವಾಗಲೂ ಇಲ್ಲಿ ದೇವರ ಒಂದು ಮುಖಕ್ಕೆ ಬೆಳ್ಳಿಯ ಮುಖವಾಡ ಹಾಕ್ತಾಯಿದ್ರು. ಇವತ್ತು ಬೆಳ್ಳಿಯ ಮುಖವಾಡ ಹಾಕಿರಲಿಲ್ಲ, ಹಾಗೆ ದರ್ಶನ ಮಾಡಿದ್ವಿ. ನಿಂತು ನಾವು ನೋಡಿದಾಗ ಅರ್ಧ ಭಾಗ ಮಾತ್ರ ಕಾಣುತ್ತೆ. ನಾವು ಕೂತ್ಕೊಂಡು ನೋಡಿದಾಗ ಸಂಪೂರ್ಣವಾಗಿ ಒಳಗಡೆ ನರಸಿಂಹಸ್ವಾಮಿಯ ಒಂದು ಮುಖ ದರ್ಶನನೂ ಕೂಡ ನಮಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರ ಒಂದು ದರ್ಶನವನ್ನು ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಹಾಗೂ ನನ್ನ ಅದೃಷ್ಟ, ಇಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ, ಫೋಟೋ ತೆಗೆಯೋದಕ್ಕೆಲ್ಲನೂ ಕೂಡ ತುಂಬ ಚೆನ್ನಾಗಿ ಸಮಯ ಸಿಕ್ತು ಹಾಗೂ ಟೈಮು ಸಿಕ್ತು. ಹಾಗೆ ಈತ ನನ್ನ ಅಣ್ಣನ ಮಗ ಇವನು ನಮ್ಮ ಜೊತೆ ಬಂದಿದ್ದ. ಅವನು ಬಂದಿರೋದ್ರಿಂದ ನಮಗೆ ವಿಡಿಯೋ ಹಾಗೂ ಫೋಟೋಗಳು ತೊಗೊಳ್ಳೋದಕ್ಕೆ ತುಂಬಾ ಸುಲಭ ಆಯಿತು. ನನಗಂತೂ ತುಂಬ ಚೆನ್ನಾಗಿ ಖುಷಿ ಆಯಿತು. ಹಾಗೆ ದೇವರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಈ ಥರ ಒಂದು ದರ್ಶನ ಪಡಿಬೇಕು ಅಂದರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರಬೇಕು. ನೀವುಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ದರೂ ಅದನ್ನು ನರಸಿಂಹಸ್ವಾಮಿ ಹತ್ರ ಕೇಳಿಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಆಗದೇ ಇರೋರಿಗಾಗಲಿ, ಮದುವೆ ಆಗದೇ ಇರೋರಿಗಾಗಲಿ ಇಲ್ಲಿ ಹರಕೆಗಳನ್ನು ಮಾಡ್ಕೊಂಡು ಹೋಗಿ, ಆಮೇಲೆ ಮಕ್ಕಳು ಆದ ನಂತರ ಮಕ್ಕಳ ಒಂದು ಕೂದಲು ತೆಗೆಸೋವಂಥ ಶಾಸ್ತ್ರ ಇಲ್ಲೇ ಬಂದು ಮಾಡ್ತೀವಿ ಅಂತ ಹರಕೆ ಹೊತ್ತಾಗ ಖಂಡಿತವಾಗ್ಲೂ ಅವ್ರಿಗೆ ಮಕ್ಕಳಾಗುತ್ತೆ. ಹಾಗೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ, ಚರ್ಮ ರೋಗ ಇರೋಂಥವ್ರಿಗೆ ಚರ್ಮ ರೋಗ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ಚಿಕ್ಕ ಮಗು ಇದ್ದಾಗಿಂದನೂ ಕೂಡ ನಮ್ಮ ತಂದೆ ಇಲ್ಲಿಗೆ ಕರ್ಕೊಂಡು ಬರ್ತಾಯಿದ್ರು. ನಾನು ಚಿಕ್ಕವಳಿದ್ದಾಗ ಅವರ ಹೆಗರ ಮೇಲೆ ನಮ್ಮನ್ನು ಕೂರಿಸ್ಕೊಂಡು ಈ ಒಂದು ನೀರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಈಗಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಮಕ್ಕಳನ್ನೆಲ್ಲನೂ ಕೂಡ ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅವರ ಹೈಟು ಕಡಿಮೆ ಇರುತ್ತಲ್ಲ, ಆ ಕಾರಣದಿಂದ ನೀರಲ್ಲಿ ಹೋಗಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ನೋಡಿ ಇಲ್ಲಿ ಭಜನೆಗಳು ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ಇವರು ಆಂಧ್ರದಿಂದ ಬಂದಿರೋವಂಥದ್ರು. ನೀವು ಬೆಂಗಳೂರಿನಿಂದ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಬೆಳಗ್ಗೆ 9 ಗಂಟೆಗೆ ಟ್ರೈನ್ ಬರುತ್ತೆ, ಮತ್ತು ಸಂಜೆ 6 ಗಂಟೆಗೆ ವಾಪಸ್ ಹೋಗೋವಂಥ ಟ್ರೈನ್ ಕೂಡ ಇರುತ್ತೆ. ನೀವು ಒಂದೇ ದಿನದಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೀವು ನೋಡಬಹುದು. ಇಲ್ಲಿ ಬೀದರಲ್ಲಿ ಇನ್ನೂ ತುಂಬ ಒಂದು ಸ್ಥಳಗಳಿದೆ ನೋಡೋವಂಥದ್ದು. ಒಂದೇ ದಿವಸದಲ್ಲಿ ನೀವು ಅವನ್ನೆಲ್ಲನೂ ಕೂಡ ಕವರ್ ಮಾಡ್ಕೋಬೋದು. ಅವು ಯಾವ್ಯಾವುದು ಅಂತಂದ್ರೆ ಗುರುದ್ವಾರ ಇದೆ ಇಲ್ಲಿ, ಹಾಗೆ ಪಾಪನಾಶ ಇದೆ, ಆಮೇಲೆ ಅನಂತಶಯನ ಪದ್ಮನಾಭ ದೇವಸ್ಥಾನ, ಇದಂತೂ ಬಹಳನೇ ಹಳೆಯ ಕಾಲದ್ದು. ಹಾಗೆಯೇ ಬೀದರ್ ಕೋಟೆ, ಚೌಬಾರ, ಆಮೇಲೆ ಇದು ಬಂದು ದರ್ಗಾ, ಹಾಗೆ ಇದು ಬಂದು ಮೊಹಮ್ಮದ್ ಗವಾನ್ ಕಾಲೇಜು. ಇಷ್ಟೆಲ್ಲನೂ ಕೂಡ ಒಂದೇ ದಿವಸದಲ್ಲಿ ನೀವು ಎಲ್ಲವನ್ನು ಕವರ್ ಮಾಡಿಕೊಂಡು ನೋಡಿಕೊಂಡು ಹೋಗ್ಬೋದು. ಒಬ್ಬರಿಗೆ ನನಗನ್ಸಿದ ಮಟ್ಟಿಗೆ ಒಂದು 2500ವರೆಗೂ ನಿಮಗೆ ಖರ್ಚು ಬರುತ್ತೆ. ಇಲ್ಲ ಇನ್ನೂ ಸುತ್ತಲೂ ಕೂಡ ಬಸವ ಕಲ್ಯಾಣ ಆ ಕಡೆಗೆಲ್ಲನೂ ಕೂಡ ಹುಮ್ನಾಬಾದ್ ಆ ಕಡೆಗೆ ಹೋಗಿ ದರ್ಶನ ಮಾಡಬೇಕು ಅಂದರೆ ಒಂದು ದಿವಸ ನೀವು ನೈಟ್ ಹಾಲ್ಟ್ ಮಾಡಿದ್ರೆ ಆ ಎಲ್ಲ ಒಂದು ದೇವಸ್ಥಾನಗಳು ಕೂಡ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಬೀದರ್ನಲ್ಲಿ ಯಾವ ಒಂದು ದೇವಸ್ಥಾನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು, ಹಾಗೆಯೇ ಈ ಒಂದು ನರಸಿಂಹಸ್ವಾಮಿಯ ದೇವಸ್ಥಾನ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನರಸಿಂಹಸ್ವಾಮಿಯ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.